ನಿನ್ನೆ ಬ್ಯಾಲೆಟ್ ಪೇಪರ್ಗಳನ್ನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಬಳಸಬೇಕು ಅನ್ನೋ ತೀರ್ಮಾನ ಆಗಿದೆ. ಈಗ ಇವಿಎಂ ಬದಲು ಬ್ಯಾಲೆಟ್ ಅನ್ನು ಬಳಸೋದು ಸರಿಯಾ ಅನ್ನೋ ಪ್ರಶ್ನೆಗಳು ಇದೆ. ನಿಮಗೆ ಅಂದ್ರೆ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಕ್ಕೆ ಇದು ಮಾಡ್ತಾ ಇದ್ದೀರಾ ಅಥವಾ ಸೀರಿಯಸ್ ಆಗಿ ಆ ಥರದ್ದು ನಡೀತಾ ಇದೆಯಾ? ಅಲ್ಲ, ರಾಹುಲ್ ಗಾಂಧಿ ಆರೋಪ ಮಾಡ್ತಾರೆ ಅಂತ ಹೇಳಿಲ್ಲ. ನಾವು ಮುಂಚೆಯಿಂದ ಮಷಿನ್ ಮೇಲೆ 11 ವರ್ಷ ಆಯ್ತು ಇದು ಆರೋಪ ಕೇಳ್ತಾನೆ ಇದೆ, ಇವತ್ತು ಹೊಸದಲ್ಲ. ಸಾಕಷ್ಟು ಅದ್ರ ಬಗ್ಗೆ ಟೆಕ್ನಿಕಲ್ ಡಿಸ್ಕಷನ್ ಆಗಿದ್ರೆ ಕಾರ್ಯಾಗಾರ ಮೂಲಕ ಅದನ್ನು ಪ್ರೂವ್ ಮಾಡುವಂಥ ಪ್ರಯತ್ನ ಆಗಿದೆ, ಸುಮಾರಾಗಿದೆ. ಮುಂಚೆ ಯಾವುದೇ ವಿರೋಧ ಪಕ್ಷದವರು ಅದನ್ನು ಒಪ್ತಾ ಇಲ್ಲಲ್ಲ. 11 ವರ್ಷ ಏನು 3 ಚುನಾವಣೆ ಆಗಿದೆ, 3 ಚುನಾವಣೆ ಬಗ್ಗೆ ಭಾಳಷ್ಟು ತಕರಾರಿದೆ. ಅದಕ್ಕೆ ಒಂದ್ಸಲ ಪ್ರಯೋಗವಾಗಿ ಮಾಡ್ತಿದ್ದಾರೆ ನೋಡೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮತಪಟ್ಟಿ ಪರಿಷ್ಕರಣೆ ಮಾಡೋದು ಕೂಡ ನಮ್ಮ ರಾಜ್ಯ ಚುನಾವಣಾ ಆಯೋಗಕ್ಕೆ ಕೊಟ್ಟಿದೆ ಅವಕಾಶ. ಸ್ಟೇಟ್ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗದ ನಂಬಿಕೆ ಇಲ್ಲ ಕಾರಣಕ್ಕಾಗಿ ರಾಜ್ಯ ಚುನಾವಣಾ ಅವ್ರ ಕೈ ಕೆಳಲಿ ಇವ್ರು ಕೆಲಸ ಮಾಡ್ತಾರಲ್ಲ, ಇವರು ಅವ್ರ ಕೈ ಕೆಳಗೆ ಮಾಡ್ತಾರೆ. ಕೆಲವರು ನಮ್ಮ ಮಂಡ್ರನಾಗ ಮಾಡ್ತಾರೆ, ಇದು ಸ್ಥಳೀಯ ಸಂಸ್ಥೆ ಇದ್ರೆ ನಮ್ಮ ಅಂಡರ್ ಮಾಡ್ತಾರೆ. MLA MP ಬಂದರೆ ಅದೇ ಸಂಸ್ಥೆ ನೇರವಾಗಿ ಅವ್ರ ಅಂಡರ್ ಮಾಡ್ತಾರೆ, ಒಂದೇ ಅವರು. ಯಾರೇ ಅದನ್ನು ಬಳಸಿಕೊಳ್ಳುವಂಥ ರೀತಿ ಬೇರೆ ಬೇರೆ ಇದೆ. ನಮ್ಮ ಬೇರೆ ಚುನಾವಣೆ ಇದ್ದರೆ ಬೇರೆ ಅವರ ಅಂಡರ್ನಲ್ಲಿ ಕೆಲಸ ಆಗ್ತದೆ. ಸ್ಥಳೀಯ ಸಂಸ್ಥೆಗಳು ನಮ್ಮ ಕಂಟ್ರೋಲ್ನಲ್ಲಿ ನೇರವಾಗಿ ಬರ್ತಾರೆ. ZPGP BBMP ಎಲೆಕ್ಷನ್ ಮಾಡೋಕ್ಕೆ ರೆಡಿ ಇದೆಯಾ ಸರ್ಕಾರ? ಸರ್ಕಾರ ರೆಡಿ ಇದೆಯಲ್ಲ, ಸರ್ಕಾರ ರೆಡಿ ಇದೆ. ಯಾವಾಗ ಸರ್ ಅದು ಕೋರ್ಟ್ ನಿರ್ಣಯ ಆಗಬೇಕಲ್ಲ. ಈ ಕಾನೂನು ಮೂಲಕನೇ ಈಗ ಆಗ್ಬೇಕು ಬ್ಯಾಲೆಟ್ ಮಾಡೋದಾದ್ರೂ ಕೂಡ. ಈ ಕಾನೂನು ಸಂಘರ್ಷ, ಕಾನೂನು ಇದನ್ನ ನೆಪ ಇಟ್ಕೊಂಡು ಮುಂದೂಡೋಕೆ ಇದು ನಡೀತಾ ಇದೆ ಅಂತ ವಾದ ಇದೆ. ಇಲ್ಲ ಅದೇನು ರೆಡಿ ಇಲ್ಲ. ನಡಿಬೇಕಾಗಿತ್ತು ಚುನಾವಣೆಗಳು. ಪ್ರಿಂಟ್ ಮಾಡ್ಲಿಕ್ಕೆ ಎಷ್ಟೊತ್ತು ಬೇಕ್ರಿ? ಮುಂಚೆನೇ ಪ್ರಿಂಟ್ ಮಾಡ್ತಾರೆ, ಈಗೂ ಮಾಡ್ತೀವಿ ಅಂತ, ಅದಕ್ಕೇನು ಸಮಸ್ಯೆ ಇಲ್ಲ. ಆದರೆ ನ್ಯಾಯಾಲಯ ತೀರ್ಮಾನ ಮಾಡಬೇಕಲ್ಲ, ZP ಯಾವಾಗ TP ಯಾವಾಗ ಅಂತ, ಅವಾಗ ಮಾಡ್ತಾರೆ. ಅದನ್ನೇ ಅವರೇ ಡಿಸೈಡ್ ಮಾಡಬೇಕು. ಮೀಸಲಾತಿ ಆದೇಶ ಮಾಡ್ಬೇಕು. ಅವ್ರು ಮೀಸಲಾತಿ ಜೊತೆ ಹೋಗ್ಬೇಕಾ, ಮೀಸಲಾತಿ ಇಲ್ಲದೆ ಹೋಗ್ಬೇಕು ಅನ್ನೋದು ಸರ್ ನ್ಯಾಯಾಲಯ ಡಿಸೈಡ್ ಕೊಡ್ಬೇಕು. ನ್ಯಾಯಾಲಯಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಅಂತಿಮವಾಗಿ ಅವ್ರ ತೀರ್ಮಾನ, ನ್ಯಾಯಾಲಯ ತೀರ್ಮಾನ ನಾವು ಎಲ್ಲರೂ ಪಾಲಿಸಲೇಬೇಕು, ಪಾಲಿಸ್ತೀವಿ. ಏನೋ ಸಣ್ಣ ಪುಟ್ಟ ಇದೆ, ಏನೋ ಮಾಡಿರ್ತಾರೆ ಗಲಾಟೆ, ಅದೇನು ಭಾಳ ಸೀರಿಯಸ್ಸು ಅಫೆನ್ಸ್ ಇಲ್ಲ ಅದು. ಅಂಥನ್ನೆಲ್ಲ ನೋಡಿ ಲೀಗಲ್ ಒಪಿನಿಯನ್ ತೊಗೊಂಡು ಮಾಡಿದ್ದಾರೆ. 2 ಕೋರ್ಟಿಗೆ ಪರ್ಮಿಷನ್ಗೆ ಬರೆದಿದ್ದಾರೆ. ಹಂಗೇನೋ ಹಂಗೆ ಅಂತಾರ ಇಲ್ಲಿ ಮಾಡಿಲ್ಲ. 2 ಸೀರಿಯಸ್ ಇರೋ ಮ್ಯಾಟ್ರನ್ನ ಕೋರ್ಟ್ ಪರ್ಮಿಷನ್ ಮಾಡ್ಲಿಕ್ಕೆ ಮಾಡಿದ್ದಾರೆ. ಸಹಿ ಅವರೇ ಸ್ಟ್ರೈಕ್ ಮಾಡಿರ್ತಾರೆ ಪೊಲೀಸ್ ಸ್ಟೇಷನ್ ಮುಂದೆ, DC ಆಫೀಸ್ ಮಾಡಿರ್ತಾರೆ. ಅಂಥ ಕೇಸ್ ಇವು. ಪಟ್ಟಿ ದೊಡ್ಡದಿದೆ, ಅಪರಾಧ ಕಡಿಮೆ ಇದೆ. ಚಿತ್ತಾಪುರದ ಕೇಸ್ ಒಂದು ಪೊಲೀಸ್ ಕಲ್ತೂರಿದ್ದು ಒಂದು ಇದೆ ಸರ್. ಈ ಅಕ್ರಮ ಭೂಸಾಗಾಣಿಕೆ ಸಂದರ್ಭದಲ್ಲಿ ವಾಹನ ಜಪ್ತಿ ಮಾಡ್ಕೊಂಡು ಬಂದ ಮೇಲೆ ಬಿಡಬೇಕು ಅಂತ ಗಲಾಟೆ ಮಾಡಿದ ಪ್ರಕರಣನೇ ವಾಪಸ್ ಆಗಿದೆ. ಯಾರ MLA ಕಂದಕೂರು ಚಿತ್ತಾಪುರದ್ದು ಪ್ರಿಯಾಂಕರ್ಗವರು ಮನವಿ ಮಾಡ್ಕೊಂಡಿದ್ದಂತೆ ಈಗ ವಾಪಸ್ ಪೊಲೀಸರ ಮೇಲೆ ಗಲ್ತುರಾಟ ನಡೆಸಿದ್ರು. ಇಂಥ ತಗೊಂಡಾಗ ಸರ್ ಪೊಲೀಸರಿಗೆ ಯಾವ ಥರದ ಮೆಸೇಜ್ ಕೊಡ್ತೀರಿ ನೀವು? ಅವರ ಮೆಸೇಜ್ ಏನಿಲ್ಲ, ಅದು ನೈತಿಕ ಸ್ಥೈರ್ಯನೇ ಪೊಲೀಸರನ್ನೇ ಅದಕ್ಕೆ ರಿಪೋರ್ಟ್ ಕೊಟ್ಟಿರ್ತಾರೆ. ಈಗ ಯಾವ ಸ್ಟೇಷನ್ಗೆ ಹೋಗೇ ಬರ್ಬೇಕ್ರೆ ಅದು ಅರ್ಜಿ ಕೊಟ್ಟರು ಆ ಸ್ಟೇಷನ್ಗೆ, SP ಗೆ, DSP ಅವರು ಎಸ್ ಅಂದಾಗ ಇದು ಇಲ್ಲಿ ತಗೊಳ್ತಾರೆ. ಅವ್ರು ಇಲ್ಲಾಂದರೆ ತಗೊಳ್ಳಿಕ್ಕಾಗೋಲ್ಲ. ಅಂಥದ್ದು 2 ಕೇಸ್ ಇದೆ ರೀ. 2 ಕೇಸ್ ಹೈಕೋರ್ಟ್ ಪರ್ಮಿಷನ್ ತೊಗೊಳ್ಳಿಕ್ಕೆ ಹೋಗ್ತಿದ್ದಾರೆ. ಅವ್ರಿಗೆ ಅವ್ರ ಒಪಿನಿಯನ್ ತೊಗೊಂಡೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನಾವು ನೇರವಾಗಿ ಮಾಡಲಿಕ್ಕೆ ಆಗೋಲ್ಲ. ಸುಮಾರು 2 ವರ್ಷದಿಂದ ಇದು ಓಡಾಡ್ತಾ ಇದ್ರು ಫೈಲು. ಈಗ ಅಂತಿಮವಾಗಿ ಎಲ್ಲರೂ ಓಕೆ ಅಂದಮೇಲೆ ವಿಡ್ರಾ ಮಾಡಿದ್ರು. DG ಮತ್ತೆ ಕಾನೂನು ಇಲಾಖೆ ಅಭಿಪ್ರಾಯ ಕ್ಯಾಬಿನೆಟ್ ನೋಟಲ್ಲ ಇದೆ. ಇದರಲ್ಲಿ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ, ಇದು ವಾಪಸ್ ತಗೊಳ್ಳೋದು ಸೂಕ್ತ ಅಲ್ಲ ಅನ್ನುವಂತ ಅಭಿಪ್ರಾಯ ಕೊಟ್ಟಿದ್ದಾರೆ. ಕಾನೂನು ಇಲಾಖೆ ಅಭಿಪ್ರಾಯ, DG ಅಭಿಪ್ರಾಯವನ್ನು ಮೀರಿ ಕ್ಯಾಬಿನೆಟ್ ಈ ತೀರ್ಮಾನವನ್ನು ತಗೊಳ್ಳೋದು ಸರಿನಾ ಅನ್ನೋ ಪ್ರಶ್ನೆಗಳಿದೆ. ಅವ್ರು ಬರೋದು ಹಂಗೆ ಹೋಗ್ತಾರೆ. ಅವರು ಯಾವುದೇ ಸರ್ಕಾರದಲ್ಲಿ ಅವ್ರು ಬರೋದೇ ಹಂಗೆ. ಅದನ್ನು ಓವರ್ಟೇಕ್ ಮಾಡಿದ ಕ್ಯಾಬಿನೆಟಲ್ಲಿ ಭಾಳಷ್ಟು ಮಾಡಿದ್ದಾರೆ. ಹಿಂದಿನ ಸರ್ಕಾರ, ನಮ್ಮ ಸರ್ಕಾರ, ನಮ್ಮ ಯಾವ ಸರ್ಕಾರ ಕೂಡ ಕೆಲವು ಮಾಡಬಾರ್ದು ಅಂತ ಹೇಳಿದಾಗೂ ಮಾಡಿರ್ತಾರೆ. ಆದರೆ ಅವರು ಅದನ್ನು ಒಪಿನಿಯನ್ ಅದನ್ನೇ ಕೊಡೋರು. ಅವರು ನೀವು ಹೇಳ್ದಂಗೆ ನ್ಯಾಯಾಲಯದಲ್ಲಿ ಆಗಲಿ ಅಂತ ಹೇಳೋರು. ಆದರೆ ಅಲ್ಲಿ ಲಾಂಗ್ ಪೆಂಡಿಂಗು, ಅನಾವಶ್ಯಕ ಕೋರ್ಟ್ಗೆ ಹೋಗಬಾರ್ದು ದೃಷ್ಟಿಯಿಂದ ಕೊಡ್ತಾರೆ.
ಡಿ ಕೆ ಶಿವಕುಮಾರ್ ಫಾಲೋವರ್ಸ್ ಅನ್ನೊಂದು ಕೇಸ್ ಇದೆಯಂತಲ್ಲ ಸರ್, ಆ ಕೇಸ್ ಎಲ್ಲನೂ ಡಿ ಕೆ ಶಿವಕುಮಾರ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಎಲ್ಲರೂ ಇದ್ದಾರೆ, ಒಬ್ರದಂತ ಹೇಳಲಿಕ್ಕಾಗಲ್ಲ. ನಮ್ಮ ಪಾರ್ಟಿ ಹೊರತಾಗಿದ್ದಾರೆ, ರೈತ ಸಂಘಟನೆಯವರು ಇದ್ದಾರೆ, ಕನ್ನಡ ಸಂಘಟನೆಯವರು ಇದ್ದಾರೆ, ಎಲ್ಲ ಮಿಕ್ಸ್ ಇದ್ದಾರೆ. ಇದು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.